ಹರೇ ಕೃಷ್ಣ. ಎಲ್ಲರಿಗೂ ರಮಾ ಏಕಾದಶಿಯ ಶುಭಾಶಯಗಳು. ಈ ವಿಶ್ವಾವಸು ಸಂವತ್ಸರದ ಆಶ್ವೇಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದೇ ಅಕ್ಟೋಬರ್ 17ನೇ ತಾರೀಕಿನಂದು ಬರ್ತಾ ಇದೆ. ಈ ಏಕಾದಶಿಯನ್ನು ರಮಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣದಲ್ಲಿ ಕೂಡ ತಿಳಿಸಿಕೊಡಲಾಗಿದೆ. ಧರ್ಮರಾಜ ಕೃಷ್ಣನ ಬಳಿ ಇದೇ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನನಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡಬೇಕು ಅಂತ ಕೇಳ್ಕೊತಾರೆ. ಈ ಏಕಾದಶಿಗೆ ಕಾರಣ ಏನು ಅಂದ್ರೆ, ಈ ಏಕಾದಶಿ ರಮಿಸುವ ಅಂದ್ರೆ ನಮಗೆ ಖುಷಿಯನ್ನು ತಂದು ಕೊಡುವಂತಹ ಏಕಾದಶಿ ಆಗಿರೋದ್ರಿಂದ ಇದನ್ನು ರಮಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಕೂಡ ಇದೆ. ಒಬ್ಬ ಮುಚುಕುಂದ ಅಂತ ಹೇಳಿ ರಾಜ ಇದ್ದ. ಅವರು ಒಂದು ವಿಷ್ಣು ಭಕ್ತನಾಗಿದ್ದಂತಹ ರಾಜ. ತಪ್ಪದೆ ತಾನು ಮಾತ್ರ ಏಕಾದಶಿ ಮಾಡ್ತಾ ಇದ್ದವನಲ್ಲ, ಇಡೀ ಊರಿನಲ್ಲಿ ಇರುವವರು ಮತ್ತು ತನ್ನ ದೇಶದಲ್ಲಿ ಇರುವವರು ಎಲ್ಲ ಕಡ್ಡಾಯವಾಗಿ ಏಕಾದಶಿ ಮಾಡಬೇಕು ಅಂತ ಶಾಸನವನ್ನು ಮಾಡಿದ್ದ. ಅವನ ಮಗಳು ಚಂದ್ರಭಾಗ ಅಂತ, ಅವಳ ಪತಿ ಶೋಭಾನ ಅಂತ. ಅವನು ಒಮ್ಮೆ ಮಾವನ ಮನೆಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಏಕಾದಶಿ ಇರುತ್ತೆ. ಆಗ ರಾಜ ಏಕಾದಶಿಯ ದಿನ ಹರಿದಿನ ಅಂತ ಹೇಳಿ ಊರಿಗೆಲ್ಲ ಪ್ರಚಾರ ಮಾಡ್ತಾನೆ. ಆಗ ಶೋಭನಾ ಅವರು ಹೇಳ್ತಾರೆ, ನಾನು ಹೊಟ್ಟೆ ಹಸ್ಕೊಂಡು ಇರೋದಕ್ಕೆ ಆಗಲ್ಲ, ಏನಾದರೂ ನಾನು ಸಂಪೂರ್ಣವಾಗಿ ಅಂದರೆ ನನಗೆ ಸಂಪೂರ್ಣವಾಗಿ ಏನೂ ತಿನ್ನದೆ ಏಕಾದಶಿ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ನಾನು ಹಾಗೆ ಮಾಡಿದರೆ ನನ್ನ ಪ್ರಾಣ ಉಳಿಯುವುದಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಅವರ ಹೆಂಡತಿ ಹೇಳ್ತಾರೆ, ಅದಕ್ಕೆ ನಮ್ಮ ಅಪ್ಪನ ರಾಜ್ಯದಲ್ಲಿ ಏಕಾದಶಿಯ ದಿವಸ ಯಾರೂ ಊಟ ಮಾಡಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಪ್ರಾಣಿಗಳಿಗೂ ಕೂಡ ನಾವು ಊಟ ಅನ್ನೋದನ್ನ ಹಾಕಲ್ಲ. ನಮಗೆ ಏನಾದರೂ ಊಟ ಮಾಡಲೇಬೇಕು ಅನ್ನೋದು ಇದ್ದರೆ ನೀವು ರಾಜ್ಯದಿಂದ ಹೊರಗೆ ಹೋಗಿ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಶೋಭನಾ ಹೇಳ್ತಾರೆ, ಸರಿ ಹಾಗಿದ್ರೆ ಈ ವ್ರತ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ ಶೋಭನಾ ಉಪವಾಸ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಶೋಭನಾ ಹೊಟ್ಟೆ ಹಸ್ಕೊಂಡು ಇರ್ತಾರೆ. ಹಾಗೆ ಸಂಜೆ ಆಗುತ್ತೆ. ಎಲ್ಲ ವೈಷ್ಣವರಿಗೂ ಹರಿಯ ಜಪ ಮಾಡೋಕ್ಕೆ ಒಂದು ಒಳ್ಳೆಯ ಸಮಯ ಅಂದರೆ ಆದರೆ ಶೋಭನೆಗೆ ಮಾತ್ರ ದುಃಖ ಆಗಿತ್ತು. ಯಾಕೆಂದರೆ ಅವರ ಕೈಯಲ್ಲಿ ಜಾಗರಣೆನೂ ಕೂಡ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಶೋಭನ ಎಷ್ಟರ ಮಟ್ಟಿಗೆ ದುರ್ಬಲನಾಗಿ ಇರ್ತಾನೆ ಅಂದರೆ, ಈ ಉಪವಾಸದಿಂದ ಅವನು ಮಾರನೆಯ ದಿನಕ್ಕೆ ಸತ್ತೇ ಹೋಗ್ತಾನೆ. ಅದಾದ ಮೇಲೆ ರಾಜ ಅವನ ದೇಹವನ್ನು ಶ್ರೀಗಂಧದಿಂದ ದಹನ ಮಾಡ್ತಾನೆ. ಇದರಿಂದ ವಿಧವೆಯಾದ ಚಂದ್ರಭಾಗ ತಂದೆಯ ಮನೆಯಲ್ಲಿ ಇರ್ತಾರೆ. ಶೋಭನ ಈ ಉಪವಾಸ ಮಾಡಿ ಸತ್ತಿರೋದ್ರಿಂದ ಅವನು ಯಾವುದೇ ಶತ್ರುಗಳು ಇಲ್ಲದಿರುವಂತಹ ಒಂದು ಸ್ವರ್ಗದ ಮನೆಯಲ್ಲಿ ಅವರ ಆತ್ಮ ನೆಲೆಸಿರುತ್ತೆ. ಆ ಜಾಗ ಎಂಥ ಜಾಗ ಆಗಿರುತ್ತೆ ಅಂದರೆ, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಇರ್ತಾರೆ. ಒಂದು ದಿನ ಅಲ್ಲಿಗೆ ಬ್ರಾಹ್ಮಣ ಬರ್ತಾರೆ. ಬ್ರಾಹ್ಮಣರಿಗೆ ಎಂತಹ ಶಕ್ತಿ ಇರುತ್ತೆ ಅಂದರೆ, ಅವರು ಎಂತಹ ಲೋಕಗಳಿಗೂ ಹೋಗಬಹುದಾಗಿರುತ್ತದೆ. ಅವರು ಈ ಅಳಿಯ ಇರುವಂತಹ ಸ್ವರ್ಗ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಬಂದಂತಹ ಬ್ರಾಹ್ಮಣರು ಕೇಳ್ತಾರೆ, ರಾಜ ನೀವು ದಯವಿಟ್ಟು ಹೇಳಿ, ಈ ಸುಂದರವಾದ ಸ್ವರ್ಗ ನಗರ ಯಾರಿಗೂ ಸಿಕ್ತಿರ್ಲಿಲ್ಲ, ನಿಮಗೆ ಹೇಗೆ ಪ್ರಾಪ್ತವಾಯಿತು ಅಂತ. ಅದಕ್ಕೆ ಹೇಳ್ತಾರೆ, ಈ ರಮಾ ಏಕಾದಶಿ ಮಾಡೋದ್ರಿಂದ ನಾನು ಸತ್ತ ಮೇಲೂ ಕೂಡ ಈ ಚಂದ್ರನಗರ ನನಗೆ ಪ್ರಾಪ್ತವಾಯಿತು ಅಂತ ಹೇಳಿ ಹೇಳ್ತಾರೆ. ಆಗ ಬ್ರಾಹ್ಮಣರ ಹತ್ರ ಕೇಳ್ಕೊತಾರೆ, ನಿಮಗೆ ತುಂಬಾ ಶಕ್ತಿ ಇರುತ್ತೆ, ನನಗೆ ಮತ್ತೆ ದೇಹ ಅನ್ನೋದು ಸಿಗಬೇಕು, ಈ ಸುಂದರ ನಗರ ಅನ್ನೋದು ನಿಜವಾದ ನಗರ ಆಗಬೇಕು, ಜೊತೆಗೆ ನಾನು ನನ್ನ ಸಂಸಾರದ ಜೊತೆ ಚೆನ್ನಾಗಿ ಇರಬೇಕು ಅಂತ ಬ್ರಾಹ್ಮಣರಿಗೆ ಶೋಭಾನ ಕೇಳ್ಕೊತಾರೆ. ಬ್ರಾಹ್ಮಣ ಶೋಭಾನ ಹೆಂಡತಿ ಅಂದರೆ ಚಂದ್ರಭಾಗ ಇರುವಂತಹ ಒಂದು ಸ್ಥಳಕ್ಕೆ ಹೋಗ್ತಾರೆ. ನಿಮ್ಮ ಪತಿ ಸತ್ತಿಲ್ಲ, ಅವರು ಸುಂದರ ನಗರ ಅನ್ನೋ ಒಂದು ಊರಿನಲ್ಲಿ ಸ್ವರ್ಗದಲ್ಲಿ ಇದ್ದಾನೆ, ಅವನು ರಾಜನ ಥರ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಚಂದ್ರಭಾಗ ಹೇಳ್ತಾರೆ, ಬ್ರಾಹ್ಮಣರೇ ನೀವು ನಿಜ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾರೆ, ಹೌದು ಪುತ್ರಿ, ನಿಜವಾಗೂ ನಿನ್ನ ಗಂಡ ಬದುಕಿದ್ದಾನೆ, ಸುಂದರ ನಗರದಲ್ಲಿ ಅಂದರೆ ಸ್ವರ್ಗದಲ್ಲಿ ವಾಸವಾಗಿದ್ದಾನೆ. ಶೋಭನ ಏನೆಲ್ಲ ಬೇಡಿಕೆಯನ್ನು ಬ್ರಾಹ್ಮಣರಿಂದ ಇಟ್ಟಿದ್ದ ಅದನ್ನೆಲ್ಲ ಬ್ರಾಹ್ಮಣರು ಚಂದ್ರಭಾಗರಿಗೆ ಹೇಳ್ತಾರೆ. ಆಗ ಚಂದ್ರಭಾಗ ಹೇಳ್ತಾರೆ, ನೋಡಿ ಬ್ರಾಹ್ಮಣರೇ, ನನ್ನನ್ನು ದಯವಿಟ್ಟು ನನ್ನ ಗಂಡನ ಬಳಿ ಕರೆದುಕೊಂಡು ಹೋಗಿ ನನ್ನ ಎಲ್ಲ ಏಕಾದಶಿಯ ವ್ರತದ ಶಕ್ತಿಯನ್ನು ಬಳಸಿ ನನ್ನನ್ನು ನನ್ನ ಗಂಡನ ಬಳಿ ಕರೆದುಕೊಂಡು ಹೋಗಿ ಅಂತ ಹೇಳಿ ಬ್ರಾಹ್ಮಣರಿಗೆ ಕೇಳ್ಕೊತಾರೆ. ಬ್ರಾಹ್ಮಣ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಒಂದು ಪರ್ವತದಲ್ಲಿ ಇರುವ ವಾಮದೇವ ಋಷಿಯ ಬಳಿ ಕರ್ಕೊಂಡು ಹೋಗ್ತಾರೆ. ಇದನ್ನು ಕೇಳಿದ ವಾಮದೇವ ಋಷಿಗಳು ಅವರಿಗೆ ಒಂದು ಹೋಮ ಮಾಡ್ತಾರೆ. ಆ ಹೋಮದಿಂದ ಅವಳ ಆತ್ಮವೂ ಕೂಡ ಶೋಭನ ಆತ್ಮದ ಜೊತೆ ಸೇರಿಕೊಳ್ಳುತ್ತೆ. ಈ ವ್ರತದ ಮಹತ್ವವನ್ನು ಶ್ರೀಕೃಷ್ಣ ಧರ್ಮರಾಜರಿಗೆ ಹೇಳ್ತಾರೆ. ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರು ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ, ಜೊತೆಗೆ ಈ ರಮಾ ಏಕಾದಶಿಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ. ಯಾರು ಈ ಏಕಾದಶಿಯ ಕಥೆಯನ್ನು ಕೇಳ್ತಾರೋ ಅವರಿಗೂ ಕೂಡ ಸ್ವಲ್ಪವಾದರೂ ಪುಣ್ಯ ಕೂಡ ಬರುತ್ತದೆ ಅಂತ ಕೃಷ್ಣನು ಧರ್ಮರಾಜರಿಗೆ ಹೇಳ್ತಾರೆ.